ಏನಿಲ್ಲ ಅವಳು ನಾವು ಮದುವೆ ಮಾಡ್ದೋ ಇಷ್ಟಪಟ್ಕೊಂಡಿದ್ರು. ನಾವು 100 ಗ್ರಾಮ್ ಚಿನ್ನ 80 ಗ್ರಾಮ್ ಚಿನ್ನ ಕೊಟ್ಟು 100 ಗ್ರಾಮ್ 60,000 ರೂಪಾಯಿ ದುಡ್ಡು ಕೊಟ್ಟು ಆಮೇಲೆ ಇವಾಗ ಇಲ್ಲಿವರೆಗೂ ಮದುವೆ ಆಯ್ತು. ಬಟ್ಟೆ ಬರೆ ಉಣ್ಣೋದು ತಿನ್ನೋದು ಎಲ್ಲನೂ ಒತ್ಕೊಬಂದು ಕೊಡ್ತಿದ್ದ. ಅವ್ನ ಮನೆಗೆ ಏನು ತಂದು ಕೊಡ್ತಿದ್ದಿಲ್ಲ. ಇಷ್ಟು ಉದ್ದವ ತರಕಾರಿ ಸುದ ತಂದು ಕೊಡ್ತಿದ್ದಿಲ್ಲ. ನನ್ನ ಮಗಳು ಹಂಗೆ ಅಂದೇಟ್ಗೆ ಬಂದು ನಾವು ತಗೊಂಡೋಗಿ ಕೊಡವು. ಆಮೇಲೆ ದುಡ್ಡು ಇಸ್ಕೊಬ ಇನ್ನಿಷ್ಟು ಎಲ್ಲ ಕೊಟ್ಟರು ಇನ್ನೂ ದುಡ್ಡು ಇಸ್ಕೊಬ ಅಂತ ನನ್ನ ಮಗಳಿಗೆ ಹೊಡ್ದು ಅರವ್ವ ಮೊನ್ನೆ ದುಡ್ಡು ಇಸ್ಕೊಬ ಅಂತ ನನ್ನ ಮಗಳಿಗೆ ಹೊಡ್ದಂತೆ. ಹಳೆ ಮನೆ ತವು ತಿರ್ಗಾ ಗಣ್ಣುವೆ ಹೊಡ್ದೇಳಿ ಮೈದೆಲ್ಲ ಸೇರ್ಕೊಂಡು ಎಲ್ಲ ಮನೆ ಕಂಡ್ಮೇಲೆ ನನ್ನ ಮಗಳ ಹೊಡೆದ್ಬಿಟ್ಟು ಕಾವಲಿಗೆ ಹಾಕ್ಬಿಟ್ಟು ಆ ರುದ್ರೇಶನ ಎತ್ಬುಂಡಿಯಾಗ ನಾವು ಮಡಿಕೊಂಡು ಆ ರುದ್ರೇಶ ಎಲ್ಲ ಸೇರ್ಕೊಂಡು ಒಂದು 5 ಜನ ಕೊಲೆ ಮಾಡಿ ನನ್ನ ಮಗಳ ಹಾಕಿದ್ಲು. ಇನ್ನೂ ಇಷ್ಟೊಂದು ಚಿನ್ನ ಇಸ್ಕೊಬ ನಾವು ಕೇಳ್ದಾಗ ಎಲ್ಲ ಕೊಡ್ತಿದ್ದೋ. ನನ್ನ ಮಗಳು ಚೆನ್ನಾಗಿರಲಿ ಅಂತ ನಾವು ಬಡವರು. ನನ್ನ ಗಂಡ ಕಲ್ಲು ಹೊಡಿಬೇಕು, ನಾನು ಜಲ್ಲಿ ಕೆಚ್ಚಬೇಕು, ಕೂಲಿ ಮಾಡಿ ಇಷ್ಟೊಂದು ಇನ್ನೂ ಕೊಡ್ಬೇಕಾ ನಾವು ಎಲ್ಲಿಂದ ತಂದು ಕೊಡೋದು? ಇಷ್ಟೆಲ್ಲ ಕಿರ್ಕುಳು ಕೊಟ್ಟು ನನ್ನ ಮಗಳ ಸಾಯಿಸ್ಬಿಟ್ರು ನನ್ನ ಮಗಳು. ನಾವು ಬನ್ನಗಂಡಿಲಿ ಜಾವನೊಳಗೆ ಬನ್ನಗಡಿ ಜಾವನೊಳಗೆ ಮಾಡ್ದೋ. ನಮ್ಮ ಒಳಿಯ ಅಂದಕ್ಕೆ ಒಂದಕ್ಕೆಲ್ಲ ಹಿಡ್ಕೊಂಡು ಅವ್ವ ಮಗ 3 ಆಳು ಸೇರ್ಕೊಂಡು ದಿವಸ ಕಿರ್ಕುಳು ಕೊಡ್ತಿರು ನಾವು ಪೊಲೀಸ್ ಸ್ಟೇಷನ್ಗೆ ಕೊಟ್ಟು ಅವ್ರ ಊರು ಗ್ರಾಮಸ್ಥರು ನಮ್ಮೂರು ಗ್ರಾಮಸ್ಥರು ಕರ್ಕೊಂಡು ಅಸಲು ನ್ಯಾಯ ಮಾಡ್ದೋ ಅವ್ನು ಯಾರು ಮತ್ತು ಕೇಳ್ತಿತ್ತಿಲ್ಲ ನಾವು ಕೈಯಿಂದ ಬಾಯಿಂದ ಎಲ್ಲನೂ ಕಳ್ಕೊಂಡು ಎಲ್ಲನೂ ಮಾಡ್ದೋ. ಇವತ್ತಿಷ್ಟು ಕಳ್ಕೊಂಡು ಮಾಡಿದ್ವಿ. ಮಗಳ ಕೊಲೆ ಮಾಡೋರೆಲ್ಲ ವರದಕ್ಷಿಣೆ ಕಿರ್ಕುಳ ಅವ್ರ ಅತ್ತೆ ಮನೇಲಿ ಹೊಡೆದಿರೋದು. ಈಸ್ಕೊಬಂಡು ನಿಮ್ಮ ಅಪ್ಪನ ಮನೇಲಿ ಗಂಡ ಎಡ್ತಿ ಮೈದ ರುದ್ರೇಶ ಅವನು ಅವಳು ಎಡ್ತಿ ಮಡಿಕೊಂಡು ಅವಳು ಎಡ್ತಿಯಲ್ಲ ನನ್ನ ಮಗಳು ಕೇಳಿಕೊರ ಅವಳು ಎಡ್ತಿನ ಜವಳಿಗೆ ಪೈಲಂತೆ ಇನ್ನೆಷ್ಟು ಕೊಡಿಕಾದು ನಾವು ಇನ್ನೂ ಇಸ್ಕೊಬಂತ ಹೊಡೆದ್ರಂತೆ. ಕೊಡಬಾರ್ದು ಕಷ್ಟ ಕೊಟ್ಟು ಮದುವೆಗೆ 6 ವರ್ಷ 6 ಇಲ್ಲೇ 6 ವರ್ಷದಿಂದ ಉಣ್ಣೋದು ತಿನ್ನೋದು ಅವಳು ಉಟ್ಕರೋದು ತೋಡ್ಕರೋದು ಒಂದು ತರಕಾರಿ ತವಿಂದು ನಾನೇ ಒತ್ಕೊಬಂದು ಕೊಡ್ತಿದ್ದೆ ಈಗ ಶುಕ್ರವಾರ ಬಂದು ಆವತ್ತು ಗೋಧಿ ಹಸಿಟ್ಟು ತುಪ್ಪ ಖಾರ ಪುಡಿ ಎಲ್ಲನೂ ಕೊಟ್ಟೆ. ಇನ್ನೂ ತಗೊಂಡು ಬರ್ತೀನಿ ಕಣವ್ವ, ನೀನು ಚೆನ್ನಾಗಿ ಇರಿ, 8 ದಿವಸ ಬಿಟ್ಕೊಂಡು ಬರ್ತೀನಿ ಅಂದೆ. ಅಡ್ಡೋದಕ್ಕೆ ಒಂದು ಹೊತ್ತಲ್ಲಿ ಹೊಡೆದ್ಬಿಟ್ಟು ನನ್ನ ಮಗಳ ಅಲ್ಲಿ ನೀರು ಪರಿ ಏನಿಷ್ಟು ಉದ್ದ ನೀರದೇ ತಗೊಂಡೋಗಿ ಮಕ್ಕಡೆ ಎಸ್ಬಿಟ್ಟಿದ್ರು. ಎಲ್ಲ ನೋಡ್ರು ಅಲ್ಲೇ ಅವರು ಹೊಡ್ದು ಮಕ್ಕಡೆ ಮನ್ಗಿಸ್ಬಿಟ್ರು ಮ್ಯಾಟ್ರೆ ಗೀಟೆಲ್ಲ ಇದೊಮ್ಕೆ ಮಾಡ್ಬಿಟ್ರು. ನನ್ನ ಮಗಳು ಹೋದು ಕಾಡು ಮನೆ ಯಾರು ಬಡ್ಕೊಂಡು ಕಾಣಿಸಿಕ್ಕಿಲ್ಲ. ಅಲ್ಲಿ ಸುತ್ತಮುತ್ತ ಜನನೂ ಇಲ್ಲ. ಎಲ್ಲ ನೊಮ್ಕಿ ನೀರುಗಾಯ ಮಾಡಿ ಮೈಕೆಲ್ಲ ಬಸುಂಡೆ ಬಂದಿದ್ದು. ನನ್ನ ಮಗಳ ಚಿತ್ರಂಸ ಕೊಟ್ಟರುವೆ ನಾನು ಇದೇ ಮನೆಯಲ್ಲಿ ಬಾಳ್ತೀನಿ ಅಂದ್ಕೊಂಡು ಬಾಳ್ದು ನೀವು ಅವ್ರು ಅರೆಸ್ಟ್ ಮಾಡಲೇಬೇಕು ನೀವು. ಅವ್ರ ಹೊಲ ಮನೆ ಏನು ಮಾಡಬಾರ್ದು. ಹೊಲ ಮನೆ ಎಲ್ಲ ಸೀಲ್ ಮಾಡಿ ಈ ಮಕ್ಕಳ ಹೆಸರಿಗೆ ಏನೇನು ಬರೀಬೇಕು ನೀವು ನಿಮಗೆ ಗೊತ್ತಾನೆ ಕಾನೂನು ನಿಮ್ಮ ಕೈ ಮುಗ್ದು ಬೇಡ್ಕತ್ತೀನಿ ನನ್ನ ಮಗಳಿಗೆ ಇಷ್ಟೆಲ್ಲ ಕೊಟ್ಟು ಕೂಲಿ ಮಾಡಿ ನನ್ನ ಗಂಡ ಕಲ್ಲು ಹೊಡ್ದು ನಾನು ಜಲ್ಲಿಗೆ ಕೆಚ್ಚಿ ಇಷ್ಟೆಲ್ಲ ಕಷ್ಟ ಮಾಡೀನಿ ಧರ್ಮ ಕರ್ಮ ನಿಮ್ಮ ಮೇಲೆ ಇದೆ ನೀವೇ ಆಧಾರ ಮಾಡಿ ನನ್ನ ಮಗಳಿಗೆ ಹೊಲ ಮನೆ ಎಲ್ಲ ಸೀಲ್ ಮಾಡ್ಬೇಕು ನೀನು.